ಸ್ನೇಹಿತರೆ, ಇಂದು ರೇಣುಕಾಸ್ವಾಮಿ ಪ್ರಕರಣದಲ್ಲಿ ಕೋರ್ಟ್ನಲ್ಲಿ ವಿಚಾರಣೆ ನಡೆಯೋ ವೇಳೆ ದೊಡ್ಡ ಹೈಡ್ರಾಮಾನೇ ನಡೆದಿದೆ. ಒಂದು ಕಡೆ ದರ್ಶನ್ ರವರೇ ಜಡ್ಜ್ಗಳ ಬಳಿ ಸ್ವಲ್ಪ ವಿಷವನ್ನ ಕೊಟ್ಬಿಡಿ ಎಂದು ಕೇಳಿದ್ದರೆ, ಮತ್ತೊಂದು ಕಡೆ ದರ್ಶನ್ ಮತ್ತು ಪವಿತ್ರ ಗೌಡಗೆ ಮರಣದಂಡನೆ ಬಗ್ಗೆ ಚರ್ಚೆಯಾಗಿದೆ. ಇದರಿಂದ ದರ್ಶನ್ ಪರ ವಕೀಲರು ತಬ್ಬಿಬ್ಬಾಗಿದ್ದಾರೆ. ಏನಿ ಸುದ್ದಿ ಎಲ್ಲವನ್ನ ನೋಡುವ ಮುನ್ನ ರಾಜನಂತೆ ಬದುಕುತ್ತಿದ್ದ ದರ್ಶನ್ ರವರು ಈಗ ಪವಿತ್ರ ಗೌಡರ ಸಹವಾಸ ಮಾಡಿ ತಮ್ಮ ಜೀವನವನ್ನೇ ಹಾಳು ಮಾಡಿಕೊಂಡ್ರು ಅಂತ ನಿಮ್ಗೂ ಕೂಡ ಅನ್ಸ್ತಿದ್ರೆ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಸ್ನೇಹಿತರೆ. ಮತ್ತು ದರ್ಶನ್ ಹಾಗೂ ಪವಿತ್ರ ಗೌಡ ಇಬ್ಬರಿಗೂ ಮರಣದಂಡನೆ ಆಗಬೇಕಾ? ಹೌದು ಅನ್ನೋ ಹಾಗಿದ್ರೆ ಎಸ್ ಅಂತ, ಇಲ್ಲ ಅನ್ನೋ ಹಾಗಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ. ರೇಣುಕಾಸ್ವಾಮಿ ಪ್ರಕರಣದಲ್ಲಿ ನಟ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೈಕೋರ್ಟ್ ಬೇಲ್ ಅನ್ನ ನೀಡಿತ್ತು. ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗಲಾಗಿತ್ತು. ಆಗ ಸುಪ್ರೀಂ ಕೋರ್ಟ್ ಬೇಲ್ ಅನ್ನ ಕ್ಯಾನ್ಸಲ್ ಮಾಡಿತ್ತು. ಕಾರಣ ಮಾಡಿದಂತಹ ಅಬ್ಸರ್ವೇಷನ್ ಏನಂದ್ರೆ, ಸುಪ್ರೀಂ ಕೋರ್ಟ್ನಿಂದ ದರ್ಶನ್ ರವರಿಗೆ ಜೈಲಿನಲ್ಲಿ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ನ ಕೊಡಲಾಗಿತ್ತು. ಅವರು ಲಾನ್ ಮೇಲೆ ಸಿಗರೇಟ್ ಹೊಡೆಯೋದಾಗ್ಲಿ, ಟೀ ಕುಡಿಯೋದಾಗ್ಲಿ, ರೌಡಿ ಶೀಟರ್ಗಳ ಜೊತೆ ಕಾಣಿಸ್ಕೊಂಡಿದ್ರು ಮತ್ತು ವಿಡಿಯೋ ಕಾಲ್ಗಳಲ್ಲಿ ಮತ್ತು ಈ ಫೋನ್ ಯೂಸೇಜ್ ನ ಎಲ್ಲವನ್ನ ಮಾಡಿಕೊಂಡು VIP ಟ್ರೀಟ್ಮೆಂಟ್ ನ ತೆಗೆದುಕೊಳ್ತಿದ್ರು. ಇದೆಲ್ಲವನ್ನ ಗಮನಿಸಿದ ಸುಪ್ರೀಂ ಕೋರ್ಟ್ ಹೈಕೋರ್ಟ್ ನ ತರಾಟೆಗೆ ತೆಗೆದುಕೊಂಡಿತ್ತು. ಯಾವ ಒಂದು ಆಧಾರದ ಮೇಲೆ ಇವರಿಗೆ ನೀವು ಬೇಲ್ ಅನ್ನ ಕೊಟ್ರಿ? ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಹೇಳಿ ಅವರು ಬೇಲ್ ತಗೊಂಡಿದ್ದಾರೆ. ಆದ್ರೆ ಮೆಡಿಕಲ್ ಟ್ರೀಟ್ಮೆಂಟ್ ಆಗಿಲ್ಲ. ಬದಲಾಗಿ ಅವರು ಬೆನ್ನು ನೋವು ಅಂತ ಹೇಳಿ ಬೇಲ್ ಅನ್ನ ತೆಗೆದುಕೊಂಡವರು ನಂತರ ಫಾರಿನ್ ಟ್ರಿಪ್ ಹೊಡ್ಕೊಂಡು ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡ್ಕೊಂಡಿದ್ದಾರೆ ಮತ್ತು ಕೆಲಸದಲ್ಲಿ ಅವರು ಓಡಾಡ್ಕೊಂಡಿದ್ದಾರೆ. ಯಾವ ಆಧಾರದ ಮೇಲೆ ನೀವು ಬೇಲನ್ನ ಕೊಟ್ರಿ ಅಂತ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ತರಾಟೆಗೆ ತೆಗೆದುಕೊಂಡಿತ್ತು ಮತ್ತು ಸ್ಟ್ರಿಕ್ಟ್ ಆದೇಶವನ್ನ ಕೂಡ ಹೊರಡಿಸಿದೆ. ಕಾನೂನಿನ ಒಂದು ಅಡಿಯಲ್ಲಿ ಯಾರು ಕೂಡ ಬಡವ ಶ್ರೀಮಂತ ಅಂತ ನೋಡಬಾರ್ದು. ಜೈಲಿಗೆ ಬಂದ ಮೇಲೆ ಯಾರು ಕೂಡ ಸೆಲೆಬ್ರಿಟಿ ಅಲ್ಲ, ಯಾರು ಕೂಡ ಪ್ರಭಾವಿಗಳು ಅಂತ ನೋಡಬಾರ್ದು. ಎಲ್ಲರಿಗೂ ಕೂಡ ಸಮಾನವಾಗಿ ಎಲ್ಲಾ ಖೈದಿಗಳನ್ನ ಹೇಗೆ ನೋಡ್ತಾರೋ ಅದೇ ರೀತಿ ನೀವು ದರ್ಶನ್ಗೂ ಕೂಡ ನೋಡ್ಕೋಬೇಕಿತ್ತು. ಈ ರೀತಿ ನೀವು VIP ಟ್ರೀಟ್ಮೆಂಟ್ ಕೊಟ್ಟಿದ್ದು ತಪ್ಪು ಅಂತ ಹೇಳಿ ಚೀಮಾರಿಯನ್ನ ಹಾಕಿತ್ತು ಸುಪ್ರೀಂ ಕೋರ್ಟ್. ಇದಾದ್ಮೇಲೆ ಇನ್ ಮುಂದೆ ಏನಾದ್ರೂ ದರ್ಶನ್ಗೆ ಈ ರೀತಿ ಒಂದು VIP ಟ್ರೀಟ್ಮೆಂಟ್ ಕೊಡೋದು ಕಂಡು ಬಂದಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಖಂಡಿತವಾಗಿಯೂ ಆಕ್ಷನ್ ತಗೋತೀವಿ ಅಂತ ಹೇಳಿತ್ತು. ಅಷ್ಟೇ ಅಲ್ಲದೆ ಎಲ್ಲ ಅಧಿಕಾರಿಗಳನ್ನ ಸಮೇತ ಜೊತೆಗೆ ಹೋಮ್ ಮಿನಿಸ್ಟ್ರಿಯನ್ನು ಕೂಡ ನಾವು ಕೋರ್ಟ್ಗೆ ಎಳಿತೀವಿ, ಕೋರ್ಟ್ನ ಕಟಕಟೆಗೆ ಎಳಿತೀವಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ಹೊರಡಿಸಿತ್ತು. ಈ ಹಿಂದೆ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ಜೈಲರ್ನ ಕೂಡ ಸಸ್ಪೆಂಡ್ ಮಾಡಿತ್ತು ಸುಪ್ರೀಂ ಕೋರ್ಟ್. ಇನ್ನು ಬೇಲ್ ಕ್ಯಾನ್ಸಲ್ ಆದ ಬೆನ್ನಲ್ಲೇ ನಟ ದರ್ಶನ್ ಅಂಡ್ ಗ್ಯಾಂಗ್ನ ಮತ್ತೆ ಅರೆಸ್ಟ್ ಮಾಡೋದಕ್ಕೆ ಆದೇಶವನ್ನ ನೀಡೇ ಬಿಡ್ತು ಸುಪ್ರೀಂ ಕೋರ್ಟ್. ಈ ಕೇಸ್ನಲ್ಲಿ ಮುಂಚಿನಿಂದಲೂ ಇದ್ದಂತವರು ದಯಾನಂದ್ ರವರು, ಅವರು ಈಗ ಜೈಲ್ನ ADGP ಆಗಿದ್ದಾರೆ. ಅವರಿಗೆ ಈ ಕೇಸ್ನ ಮುಂಚಿನಿಂದಲೂ ನೋಡ್ಕೊಂಡು ಬಂದಿದ್ರಿಂದ ಆಳ ಅಗಲ ಎಲ್ಲವೂ ಕೂಡ ಈ ಕೇಸ್ನ ಬಗ್ಗೆ ಗೊತ್ತಿದೆ. ದರ್ಶನ್ ಪರ ವಕೀಲರು ದಯಾನಂದ್ ರವರ ಮೇಲೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇವ್ರಿಗೆ ಸೆಲೆಬ್ರಿಟಿ ಟ್ರೀಟ್ಮೆಂಟ್ ಕೊಡೋದಿಲ್ಲ, ಅದು ಓಕೆ, ಆದ್ರೆ ಬೇಸಿಕ್ ಒಬ್ಬ ಕೈದಿಗೆ ಬೇಕಾಗಿರುವಂತಹ ಎಲ್ಲಾ ಸೌಲಭ್ಯಗಳನ್ನ ಇವ್ರಿಗೆ ಕೊಡಬಹುದು, ಅದನ್ನು ಕೂಡ ನೀವು ಕೊಡ್ತಿಲ್ಲ. ಒಬ್ಬ ಕೈದಿಗೆ ಏನ್ ಸಿಗ್ಬೇಕು, ಜೈಲಿನಲ್ಲಿ ಏನ್ ರೂಲ್ಸ್ ಇದೆ ಅದು ಕೂಡ ದರ್ಶನ್ ರವರಿಗೆ ಸಿಗ್ತಾ ಇಲ್ಲ. ಈಗ ಒಂದು ಹಾಸಿಗೆ ಮತ್ತು ದಿಂಬಿಗೋಸ್ಕರ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿರುತ್ತೆ ಈ ಹಿಂದೆ, ಅದು ಇವತ್ತು ವಿಚಾರಣೆಗೆ ಬಂದಿರುತ್ತೆ ಕೋರ್ಟ್ನಲ್ಲಿ. ಮತ್ತು ಬೆಳಗ್ಗೆ 11 ಗಂಟೆಗೆ ವಿಚಾರಣೆಯ ವೇಳೆ ನಟ ದರ್ಶನ್ ರವರು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ ಜೈಲಿನಿಂದಲೇ ಹಾಜರಾಗ್ತಾರೆ ಕೋರ್ಟ್ಗೆ, ಒಂದು ಜಡ್ಜ್ ನ ಮುಂದೆ. ಆಗ ದರ್ಶನ್ ರವರು ಹೇಳ್ತಾರೆ, ನನ್ನ ಸೆಲ್ ತುಂಬಾನೇ ಚಿಕ್ಕದಿದೆ ಮತ್ತು ನನ್ನ ಜೊತೆಗೆ ಟೋಟಲ್ 6 ಜನ ವಾಸವಿದ್ದಾರೆ. ಈ ಸೆಲ್ ತುಂಬಾನೇ ಚಿಕ್ಕದಾಗಿದೆ, ನಾವು ಏನನ್ನು ಹೊರಗಡೆ ಹೋಗೋದಿಕ್ಕೆ ಆಗ್ತಾ ಇಲ್ಲ. ಮುಂಚೆ VIP ಸೆಲ್ ಇತ್ತು ದರ್ಶನ್ ರವರಿಗೆ ಮತ್ತು ಎಲ್ಲಾ VIP ಟ್ರೀಟ್ಮೆಂಟ್ಸ್ ಇತ್ತು. ಅವ್ರಿಗೆ ಫೋನ್ ಯೂಸೇಜ್ ಆಗ್ಲಿ, ಇನ್ನೊಂದಾಗ್ಲಿ, ಮತ್ತೊಂದು ಮಗದೊಂದು ಎಲ್ಲವೂ ಕೂಡ ಇತ್ತು. ಓಡಾಡ್ಕೊಂಡಿದ್ರು, ಟೀ ಕುಡ್ಕೊಂಡು, ರೌಡಿ ಶೀಟರ್ಗಳ ಜೊತೆ ಮಾತಾಡ್ಕೊಂಡು, ವಿಡಿಯೋ ಕಾಲ್ ಮಾಡ್ಕೊಂಡು, ಫೋನ್ ಯೂಸೇಜ್ ಮಾಡ್ಕೊಂಡೆಲ್ಲ ಇದ್ರು. ಆದ್ರೆ ಈಗ ಅದು ಏನೂ ಅವ್ರಿಗೆ ಸಿಗ್ತಾ ಇಲ್ಲ. ಅದಷ್ಟು ಬೇಡ, ಬಟ್ ಬೇಸಿಕ್ ನೀಡ್ಸ್ ಕೂಡ ಸಿಗ್ತಾ ಇಲ್ಲ. ದರ್ಶನ್ ರವರು ಇವಾಗ ಹೇಳ್ತಾ ಇದ್ದಾರೆ, ಈಗ ನಾನಿರುವಂತಹ ಸೆಲ್ ಬಂದು ತುಂಬಾನೇ ಚಿಕ್ಕದು, ಬಿಸಿಲು ಕೂಡ ಬೀಳ್ತಾ ಇಲ್ಲ, ಇಲ್ಲಿ ಒಂದು ಪರದೆಯನ್ನ ಅಳವಡಿಸಲಾಗಿದೆ, ನನಗೆ ಆಚೆ ಕೂಡ ಹೋಗೋಕ್ಕಾಗ್ತಿಲ್ಲ, ನನಗೆ ಒಂದು ವಾಕಿಂಗ್ ಕೂಡ ಮಾಡಕ್ಕಾಗ್ತಿಲ್ಲ, ಇಂಥ ಚಿಕ್ಕ ಜಾಗದಲ್ಲಿ ಹೇಗೆ ನಾನು ಜೀವನ ಮಾಡೋದು? ದರ್ಶನ್ ರವರು ಕೈ ಎತ್ತಿ ಮನವಿಯನ್ನ ಮಾಡಿದ್ದಾರೆ, ಈ ಜಾಗ ನನಗೆ ನರಕವಾಗಿದೆ, ಬದುಕೋಕೆ ಆಗ್ತಿಲ್ಲ, ನನಗೆ ಬೇರೆಯವರ ಬಗ್ಗೆ ನನಗೆ ಗೊತ್ತಿಲ್ಲ, ನನ್ನ ಜೊತೆ ಅರೆಸ್ಟ್ ಆದಂತವರು ಹೇಗಿದ್ದಾರೆ ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ, ಆದ್ರೆ ನನ್ನ ಪರಿಸ್ಥಿತಿ ಅಂತೂ ಬಹಳ ಕೆಟ್ಟದಾಗಿದೆ, ಇದ್ರ ಬದಲು ನನಗೆ ವಿಷ ಕೊಟ್ಬಿಡಿ, ಕೋರ್ಟ್ ಈ ಆದೇಶವನ್ನ ಹೊರಡಿಸಬೇಕು ಪ್ಲೀಸ್ ಅಂತ ಅವರು ಜಡ್ಜ್ಗೆ ಕೇಳ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ 30 ದಿನಗಳಿಂದ ಸತತವಾಗಿ ನನಗೆ ಬಿಸಿಲೇ ಕಂಡಿಲ್ಲ, ಬಿಸಿಲಲ್ಲಿ ನಾನು ನಿಂತೇ ಇಲ್ಲ, ನನಗೆ ಬಿಸಿಲು ಬೀಳ್ತಾನೆ ಇಲ್ಲ ಪರದೆ ಇರೋದ್ರಿಂದ, ನನ್ನ ದೇಹದ ಮೇಲೆಲ್ಲ ಫಂಗಸ್ ಶುರು ಆಗ್ಬಿಟ್ಟಿದೆ, ನಾನು ಹೇಗೆ ಬದುಕಲಿ, ವ್ಯವಸ್ಥೆ ಮಾಡಿಕೊಡಿ ದಯವಿಟ್ಟು ನನಗೆ ಇರೋದಿಕ್ಕೆ ಇಲ್ಲಿ, ಇಲ್ಲವಾದ್ರೆ ನನಗೆ ದಯವಿಟ್ಟು ವಿಷವನ್ನ ಕೊಟ್ಟುಬಿಡಿ ಅಂತ ಜಡ್ಜ್ಗೆ ಮನವಿಯನ್ನ ಮಾಡ್ಕೊಂಡಿದ್ದಾರೆ ದರ್ಶನ್ ರವರು ವಿಡಿಯೋ ಕಾನ್ಫರೆನ್ಸ್ ನ ಮೂಲಕ. ಆಗ ಜಡ್ಜ್ ಅವರು ಹೇಳ್ತಾರೆ, ಹೀಗೆಲ್ಲ ಮಾತನಾಡಬಾರ್ದು, ನಾನು ಇದ್ರ ಬಗ್ಗೆ ವಿಚಾರ ಮಾಡ್ತೀನಿ, ಏನ್ ನಿಮಗೆ ಸಾಧ್ಯ ಆಗುತ್ತೋ ಅದನ್ನ ನಾನು ಮಾಡ್ಕೊಡ್ತೀನಿ ಎಲ್ಲವನ್ನ ಅಂತ ಹೇಳಿದ್ದಾರೆ. ಅದಾದ್ಮೇಲೆ 3 ಗಂಟೆಗೆ ತೀರ್ಪನ್ನ ಕಾದಿರಿಸಿದ್ರು ಜಡ್ಜ್ ರವರು. ಅದಷ್ಟರಲ್ಲಿ ಬಹಳಷ್ಟು ಚರ್ಚೆಗಳು ನಡೆಯುತ್ತೆ. ಯಾಕಂದ್ರೆ ಒಬ್ಬ ಖೈದಿಗೆ ಜೈಲಿನಲ್ಲಿ ಒಂದು ಜೈಲ್ ಮ್ಯಾನ್ಯುಯಲ್ನ ಫಾಲೋ ಮಾಡಬೇಕಾಗುತ್ತೆ. ಅಲ್ಲಿ ಬೇಕಾಗಿರುವಂಥ ಬೇಸಿಕ್ ನೀಡ್ಸ್ ಆಗಲಿ,
ಎಲ್ಲವೂ ಕೂಡ ಅವ್ರಿಗೆ ಕೊಡಬೇಕಾಗತ್ತೆ. ಎಲ್ಲರನ್ನು ಸಮಾನರಾಗಿ ನೋಡೋದಾದ್ರೆ ಅವ್ರಿಗೆ ಎಲ್ಲಾ ಕೈದಿಗಳಿಗೂ ಏನ್ ಕೊಡ್ತಾರೋ ಅದು ಎಲ್ಲಾ ಕೈದಿಗಳಿಗೂ ಅನ್ವಯಿಸುತ್ತೆ. ಅದು ದರ್ಶನ್ ಆಗ್ಲಿ ಅಥವಾ ಬೇರೆ ಯಾರೇ ಆಗ್ಲಿ. ಬಟ್ ದರ್ಶನ್ಗೆ ಆ ಒಂದು ಬೇಸಿಕ್ ನೀಡ್ಸ್ ಕೂಡ ಸಿಗ್ತಿಲ್ಲ ಅಂತ ಹೇಳಲಾಗ್ತಿದೆ. ಅಥವಾ ದರ್ಶನ್ ಅವರು ಬೇಕಂತ ಸಿಂಪತಿಗೋಸ್ಕರ ಈ ರೀತಿ ಒಂದು ಹೇಳಿಕೆಯನ್ನ ನೀಡಿಬಿಟ್ರ ಅನ್ನುವಂತ ಎಲ್ಲಾ ಪ್ರಶ್ನೆಗಳು ಹುಟ್ಕೊಂಡ್ವು. ಈ ರೀತಿ ಎಲ್ಲಾ ಕಡೆ ಚರ್ಚೆ ಆಗ್ತಿತ್ತು. ಅಷ್ಟರಲ್ಲಿ ತೀರ್ಪು ಅಂತಿಮವಾಗಿ ಪ್ರಕಟವಾಗಿದೆ. ಏನಪ್ಪಾ ಅಂತಂದ್ರೆ ಮೊದಲನೇದಾಗಿ ಅವ್ರಿಗೆ ವಾಕ್ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಮತ್ತು ಎರಡನೇದಾಗಿ ಅವರಿಗೆ ಬಿಸಿಲನ್ನ ನೋಡಬಹುದು. ಇನ್ನು ಮುಂದೆ 30 ದಿನಗಳ ಬಳಿಕ ಈಗ ಅವರು ಬಿಸಿಲನ್ನ ಕಾಣಬಹುದು ಮತ್ತು ಇವಾಗ ಅವರಿಗೆ ಎಕ್ಸ್ಟ್ರಾ ಹಾಸಿಗೆ ಮತ್ತು ದಿಂಬನ್ನ ಕೊಡಲಾಗಿದೆ. ಹಾಗಾಗಿ ಈಗ ಅವರು ಆರಾಮಾಗಿ ಮಲ್ಕೊಳ್ಬಹುದು. ಇನ್ನು ಕಾಂಡಿಮೆಂಟ್ಸ್ಗೆ ಹೋಗೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಅಂದ್ರೆ ಅಂಗಡಿಗೆ ಹೋಗಿ ತಮಗೆ ಬೇಕಾದಂತಹ ವಸ್ತುಗಳನ್ನ ಪರ್ಚೇಸ್ ಮಾಡ್ಕೊಂಡ್ಬರೋದು ಡೈಲಿ ಬೇಸಿಕ್ ನೀಡ್ಸ್ಗೋಸ್ಕರ. ಸೊ ಆದ್ರೆ ಇಲ್ಲಿ ಸ್ಮೋಕ್ ಮಾಡೋದಕ್ಕೆ ಅಥವಾ ಯಾವುದೇ ರೀತಿಯಾದಂತಹ ಚಟಗಳಿಗೆ ಇಲ್ಲಿ ಅವಕಾಶವಿಲ್ಲ. ನಶೆ ಬರುವಂತ ಯಾವುದೇ ವಸ್ತುಗಳನ್ನ ಇವರು ಉಪಯೋಗಿಸೋ ಹಾಗಿಲ್ಲ ಅಂತ ಕೋರ್ಟ್ ತಮ್ಮ ಆದೇಶವನ್ನು ಹೊರಡಿಸಿದೆ. ಇನ್ನು ಜೈಲಿನ ಕೈಪಿಡಿಯನ್ನ ಫಾಲೋ ಮಾಡಿ ಅಂತ ಕೂಡ ಕೋರ್ಟ್ ಹೇಳಿದೆ. ಎಲ್ಲರನ್ನೂ ಸಮಾನತೆಯಿಂದ ನೋಡಿ, ಎಲ್ಲಾ ಕೈದಿಗಳಿಗೆ ಏನ್ ಬೇಸಿಕ್ ನೀಡ್ಸ್ ಕೊಡ್ತಿರೋ ಅದನ್ನ ದರ್ಶನ್ ರವರಿಗೂ ಕೊಡಿ ಅಂತ ಹೇಳಿದೆ. ಸ್ನೇಹಿತರೆ, ರೇಣುಕಾಸ್ವಾಮಿ ಪ್ರಕರಣದಲ್ಲಿ ದರ್ಶನ್ ರವರ ಕೇಸ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿದ್ದ ವೇಳೆ ಒಬ್ಬ ಅನಾಮಿಕ ವ್ಯಕ್ತಿ ಏಕಾಏಕಿ ಕೋರ್ಟ್ಗೆ ನುಗ್ಗಿ ದರ್ಶನ್ ಮತ್ತು ಪವಿತ್ರ ಗೌಡ ಸೇರಿದಂತೆ 17 ಜನರಿಗೂ ಕೋರ್ಟ್ ಮರಣದಂಡನೆ ಶಿಕ್ಷೆ ನೀಡಬೇಕೆಂದು ಕಿರುಚಾಡಿದ್ದಾನೆ. ಆಗ ಜಡ್ಜ್ಗಳು ನಿಮ್ಮದೇನೇ ಇದ್ರೂ ಮೊದಲು ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಬೇಕು ಎಂದು ಹೇಳಿದ್ದಾರೆ. ಆಗ ವ್ಯಕ್ತಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸುತ್ತಾನೆ. ನೀವು ಯಾರು ಎಂದು ಕೇಳಿದಾಗ ನಾನು ರವಿ ಬೆಳಗೆರೆ ಕಡೆಯವನು ಎಂದು ಹೇಳಿದ್ದಾನೆ ಆ ಹುಡುಗ. ಅದಕ್ಕೆ ನ್ಯಾಯಾಧೀಶರು ಯಾರ್ಯಾರೋ ನೀಡೋ ಅರ್ಜಿಯನ್ನ ಪಡೆಯಲು ಸಾಧ್ಯವಿಲ್ಲ ಎಂದು ಹೇಳಿ ಸರ್ಕಾರದ ಮುಖಾಂತರ ಬರುವಂತೆ ಆ ವ್ಯಕ್ತಿಗೆ ಹೇಳಿದ್ದಾರೆ. ನಂತರ ಆ ವ್ಯಕ್ತಿ ಅಲ್ಲಿಂದ ಹೊರಟು ಹೋಗಿದ್ದಾನೆ. ಅಪರಿಚಿತ ವ್ಯಕ್ತಿಯ ಈ ಕೆಲಸದಿಂದ ಕೆಲಕಾಲ ಕೋರ್ಟ್ನ ಹಾಲ್ನಲ್ಲಿ ಗೊಂದಲ ನಿರ್ಮಾಣವಾಗಿದೆ. ಇನ್ನು ಈ ಹಿಂದೆ ಅಧಿಕಾರಿಗಳು ಒಂದು ಮನವಿಯನ್ನ ಮಾಡಿರ್ತಾರೆ, ಪರಪ್ಪನ ಅಗ್ರಹಾರ ಜೈಲಿನಿಂದ ದಯವಿಟ್ಟು ದರ್ಶನ್ ರವರನ್ನ ಶಿಫ್ಟ್ ಮಾಡಿ ಬಳ್ಳಾರಿ ಜೈಲ್ಗೆ ಅಂತ. ಸದ್ಯಕ್ಕೆ ಶಿಫ್ಟಿಂಗ್ ಏನೂ ಮಾಡೋದಿಲ್ಲ. ಆದ್ರೆ ಇನ್ ಕೇಸ್ ಮುಂದಕ್ಕೆ ಜೈಲ್ನ ಒಂದು ರೂಲ್ಸ್ ನ ಏನಾದ್ರೂ ಬ್ರೇಕ್ ಮಾಡಿ ದರ್ಶನ್ ಅವರು ಮತ್ತೆ VIP ಟ್ರೀಟ್ಮೆಂಟ್ ನ ತೆಗೆದುಕೊಳ್ಳೋದು ಕಂಡು ಬಂದಲ್ಲಿ ಅಲ್ಲಿರುವಂತಹ ಜೈಲ್ನ IG ರವರೇ ಈ ಬಗ್ಗೆ ಈ ಬಗ್ಗೆ ನಿರ್ಧಾರವನ್ನ ತೆಗೆದುಕೊಳ್ಳುವ ಎಲ್ಲಾ ರೈಟ್ಸ್ ಅವರಿಗೆ ಇರುತ್ತೆ ಅಂತ ಕೋರ್ಟ್ ಹೇಳಿದೆ. ನೋಡಿದ್ರಲ್ಲ, ಇಂತಹ ಒಂದು ಪರಿಸ್ಥಿತಿಯನ್ನ ದರ್ಶನ್ ರವರೇ ಅವರ ಒಂದು ತಲೆ ಮೇಲೆ ಅವರೇ ಒಂದು ಕಲ್ಲನ್ನ ಎಳೆದುಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಅವರೇ ಮಾಡಿಕೊಂಡಂತಹ ಎಡವಟ್ಟು ಇದು. ದರ್ಶನ್ ರವರು ಪರಪ್ಪನ ಅಗ್ರಹಾರದ ಜೈಲಿನಲ್ಲಿ ಇದ್ದಾಗ ಈ ಹಿಂದೆ ಅವರು ವಿಡಿಯೋ ಕಾಲ್ ಮಾಡೋದಾಗ್ಲಿ, ಫೋನ್ ಯೂಸೇಜ್ ಮಾಡೋದಾಗ್ಲಿ, VIP ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಾಗ್ಲಿ, ರೌಡಿ ಶೀಟರ್ಗಳ ಜೊತೆ ಇರೋದಾಗ್ಲಿ, ಸಿಗರೇಟ್ ಹೊಡೆಯೋದಾಗ್ಲಿ, ಇವನ್ನೆಲ್ಲ ಅವ್ರು ಮಾಡ್ಕೊಂಡು ಬಂದ್ರು. ನಾನೊಬ್ಬ ಸೆಲೆಬ್ರಿಟಿ ಅನ್ನೋ ಫೀಲ್ ನಲ್ಲಿ ಅವರು ಪ್ರಭಾವಿ ವ್ಯಕ್ತಿತ್ವವನ್ನ ತೋರಿಸ್ಕೊಂಡ್ರು. ಇದೆಲ್ಲ ಕೂಡ ವೈರಲ್ ಆಯ್ತು. ಹೀಗಾಗಿನೇ ಅವರು ಇವತ್ತು ಈ ಒಂದು ಪರಿಸ್ಥಿತಿಗೆ ಬಂದು ನಿಂತ್ಕೊಂಡ್ರು. 30 ದಿನಗಳ ಕಾಲ ಬಿಸಿಲಿಲ್ಲದೆ ಅವರು ಒಂದು ಫಂಗಸ್ ಎಲ್ಲ ಬರೋ ರೀತಿಯಲ್ಲಿ ಅವರು ಅನುಭವಿಸಬೇಕಾಯ್ತು. ಈ ಹಿಂದೆ ಅವರು ಬೇಲನ್ನ ತೆಗೆದುಕೊಂಡಿದ್ದು ಮೆಡಿಕಲ್ ಟ್ರೀಟ್ಮೆಂಟ್ಗೋಸ್ಕರ, ಬೆನ್ನು ನೋವಿದೆ ಅಂತ ಹೇಳಿ. ಆದರೆ ಯಾವುದೇ ರೀತಿಯಾದಂತಹ ಆಪರೇಷನ್ ಮಾಡಲಿಲ್ಲ. ವೈದ್ಯರು ಹೇಳಿದ ಹಾಗೆ ಅವರು ಕೊಟ್ಟಂತ ರೀಸನ್ಗೆ ಅವ್ರು ಯಾವುದೇ ರೀತಿಯಾಗಿ ನಡೆದುಕೊಳ್ಳಲಿಲ್ಲ. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಕೂಡ ಬೇಲನ್ನ ಕ್ಯಾನ್ಸಲ್ ಮಾಡಿಬಿಡ್ತು. ಮತ್ತೆ ಒಳಗಡೆ ಹೋದ್ಮೇಲೆ ಮತ್ತೆ ಅವರಿಗೆ ಆ VIP ಟ್ರೀಟ್ಮೆಂಟ್ ಇರಲಿ, ಬೇಸಿಕ್ ನೀಡ್ಸ್ ಕೂಡ ಅವ್ರಿಗೆ ಸಿಗ್ಲಿಲ್ಲ. ಇನ್ನು ನಾವು ನೋಡೋದಾದ್ರೆ ಬರೀ ದರ್ಶನ್ ಅವರಿಗೆ ಅಲ್ಲ, ಬೇರೆ ಪ್ರಭಾವಿ ಪೊಲಿಟಿಷಿಯನ್ಸ್ಗೆ ಇದೇ ರೀತಿ ಆಗ್ತಿದ್ಯಾ ಅಲ್ಲಿ ಅಂತ ನೋಡೋದಾದ್ರೆ ಇಲ್ಲ. ಖಂಡಿತವಾಗ್ಲೂ ಅವ್ರಿಗೆಲ್ಲ ಒಳ್ಳೊಳ್ಳೆ VIP ಟ್ರೀಟ್ಮೆಂಟ್ಸ್ಗಳು ಸಿಗ್ತಾ ಇದೆ. ಅವ್ರಿಗೆ ಏನ್ ಬೇಕು ಅದೆಲ್ಲ ಅವಕಾಶಗಳು ಎಲ್ಲವನ್ನ ಮಾಡ್ಕೊಡ್ಲಾಗಿದೆ. ಆದ್ರೆ ದರ್ಶನ್ ಅವರಿಗೆ ಈ ರೀತಿ ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಒಂದು ಬೆನ್ನಲ್ಲೇ ಒಂದು ಸ್ಟ್ರಿಕ್ಟ್ ಟ್ರೀಟ್ಮೆಂಟ್ ನ ಅವ್ರಿಗೆ ಮಾಡಲಾಯಿತು. ಅವರು ಆಚೆನೆ ಬರದೇ ಇರೋ ರೀತಿ ಒಂದು ಸೆಲ್ ಅಲ್ಲಿ 30 ದಿನಗಳಿಂದ ಅವರು ಒಳಗಡೆನೆ ಕೂಡ ಹಾಕೋ ರೀತಿಯಲ್ಲಿ ಆಯ್ತು. ಆದ್ರೆ ಎಲ್ಲರೂ ಏನ್ ಬಯಸೋದಂತಂದ್ರೆ ಅಲ್ಲಿ VIP ಟ್ರೀಟ್ಮೆಂಟ್ ನ ಯಾರಿಗೂ ಕೊಡಬಾರ್ದು. ಅವರು ಪ್ರಭಾವಿಗಳೇ ಆಗ್ಲಿ, ಅವರು ಬಡವರೇ ಆಗ್ಲಿ, ಶ್ರೀಮಂತರೇ ಆಗ್ಲಿ, ಎಲ್ಲರನ್ನೂ ಕೂಡ ಈಕ್ವಲ್ ಆಗಿ ನೋಡ್ಬೇಕು. ಕಾನೂನಿನ ಒಂದು ಅಡಿಯಲ್ಲಿ ಎಲ್ಲರೂ ಸಮಾನರೇ ಅಂತ ಸುಪ್ರೀಂ ಕೋರ್ಟೇ ಹೇಳುವಾಗ ಇನ್ನು ನಾವೆಲ್ಲ ಯಾವ ರೀತಿ ಇದನ್ನ ಒಪ್ಕೊಳ್ಳೋಕ್ ಸಾಧ್ಯ? ಇಲ್ಲಿ ನೋಡಬಹುದು ಕಾಲ ಎಷ್ಟು ಉಲ್ಟಾ ಹೊಡೆಯುತ್ತೆ ಅಂತ. ದೇವರು ಆಟ ಆಡಬೇಕು ಅಂತಂದ್ರೆ ಒಬ್ಬರ ಜೀವನದಲ್ಲಿ ಯಾವ ರೀತಿ ಬೇಕಾದ್ರೂ, ಎಂಥವ್ರನ್ನ ಬೇಕಾದ್ರೂ ಬುದ್ಧಿ ಕಲಿಸ್ಬೇಕು ಅಂತಿದ್ರೆ ಒಂದು ಕ್ಷಣದಲ್ಲಿ ದೇವರು ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ದರ್ಶನ್ ರವರ ಒಂದು ಕೇಸೇ ಸಾಕ್ಷಿ ಅಂತ ಹೇಳ್ಬೋದು. ಯಾಕಂದ್ರೆ ದರ್ಶನ್ ರವರು ಆಚೆ ಇದ್ದಾಗ ಒಳ್ಳೆ ಐಷಾರಾಮಿ ಜೀವನವನ್ನ ಬದುಕ್ತಾ ಇರ್ತಾರೆ. ಕೋಟ್ಯಾಂತರ ಅಭಿಮಾನಿಗಳು ಅವ್ರಿಗಿರ್ತಾರೆ. ಬೇಕಾದಷ್ಟು ದುಡ್ಡು, ಸಂಪತ್ತು, ಆಸ್ತಿ ಎಲ್ಲವನ್ನ ಹೊಂದಿದ್ರು ಅವರು. ಆದ್ರೆ ಈಗ ದೇವರ ಆಟ, ವಿಧಿ ಆಟ ನೋಡಿ, ಕಾಲ ಹೇಗೆ ಬದಲಾಗಿದೆ ಅಂತ ನೋಡಿ ಕೆಲವರಿಗೆ ಪಾಪ ಅನಿಸ್ಬೋದು ಇವ್ರನ್ನ ನೋಡಿ, ಇವರ ಪರಿಸ್ಥಿತಿಯನ್ನ ನೋಡಿ. ಆದ್ರೆ ಇವ್ರು ಮಾಡ್ಕೊಂಡಂತ ಎಡವಟ್ಟು, ಇವರ ತಲೆ ಮೇಲೆ ಇವರೇ ಚಪ್ಪಡಿ ಕಲ್ನ ಎಳ್ಕೊಂಡ್ರು ಅಂತ ಹೇಳ್ಬೋದು. ಯಾಕಂದ್ರೆ ಇವರು ರೇಣುಕಾಸ್ವಾಮಿ ವಿಚಾರದಲ್ಲಿ ಸ್ವಲ್ಪ ಯೋಚನೆ ಮಾಡಿದ್ರೆ ಇಷ್ಟರ ಮಟ್ಟಿಗೆ ಅವರು ಒಂದು ಜೀವನವನ್ನ ಹಾಳು ಮಾಡ್ಕೊಳ್ಳೋದಾಗ್ಲಿ, ಅವರ ಕೆರಿಯರ್ಗೆ ಈ ರೀತಿ ಒಂದು ಡೆಡ್ ಎಂಡ್ ತೆಗೆದುಕೊಂಡು ಬರುವಂತ ಅವಶ್ಯಕತೆ ಇರಲಿಲ್ಲ. ಅವರು ಯಾರ ಮಾತನ್ನು ಕೇಳದೆ ಅವರ ಬುದ್ಧಿಯನ್ನು ಅವ್ರು ಉಪಯೋಗಿಸಿದ್ರೆ ಇವತ್ತು ಈ ರೀತಿ ಆಗ್ತಿರ್ಲಿಲ್ಲ, ಎಡವಟ್ಟು ಆಗ್ತಿರ್ಲಿಲ್ಲ.
ದರ್ಶನ್ ರವರು ಸಾಕಷ್ಟು ಜನರಿಗೆ ಒಳ್ಳೆಯದನ್ನು ಮಾಡಿದ್ದಾರೆ, ಸಾಕಷ್ಟು ಜನರು ಅವರಿಂದ ಒಳಿತನ್ನು ಕಂಡಿದ್ದಾರೆ. ಎಲ್ಲರೂ ಅವರ ಅಭಿಮಾನಿಗಳು ಇವತ್ತಿಗೂ ಕೂಡ ಅನ್ಕೋತಾ ಇದ್ದಾರೆ ಅವರ ಒಂದು ಪರಿಸ್ಥಿತಿಯನ್ನು ನೋಡಿ ಹೀಗಾಗಬಾರ್ದಿತ್ತು ಅಂತ. ಇನ್ನು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ. ಧನ್ಯವಾದಗಳು.